ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಈ ಟಿ ಎಕ್ಸಾಮ್ಸ್ ಒಳಗಡೆ ಈ ಆಸಿಡ್ಸ್ ಅಂಡ್ ಬೇಸಸ್ ಗಳ ಮೇಲೆ ಸಾಕಷ್ಟು ಏನಂತಪ್ಪ ಅಂದ್ರೆ ಕ್ವಶನ್ಸ್ ಬರ್ತಿರ್ತವೆ. ಅದ್ರ ಒಳಗಡೆ ಹ್ಯೂಮನ್ ಬಾಡಿ ಒಳಗಡೆ ಕಂಡು ಬರುವಂತಹ ಅದರಲ್ಲಿ ಜಠರ್ ನಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು ಅಂತ ಕ್ವಶನ್ಸ್ ಕೊಡ್ತಾನೆ. ಇಲ್ಲಿ ಲ್ಯಾಕ್ಟಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಮೆಥನೋಯಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ಅಂತ ಹೇಳಿ ಇಲ್ಲಿ ಆಮ್ಲಗಳ ರಿಲೇಟೆಡ್ ಒಂದು ಕ್ವಶನ್ಸ್ ಕೊಟ್ಟಿದ್ದಾನೆ. ಸರ್, ಹಾಗಾದ್ರೆ ಜಠರ್ ಮಾನವನ ಹೊಟ್ಟೆ ಅಂತೇಳಿ ಯಾವ್ದನ್ನ ಕರಿತೀವಪ್ಪ ಅಂದ್ರೆ ನಾವು ಜಠರ್ ಅಂತೇಳಿ ಕರಿತೀವಿ. ಜಠರ್ ನೋಡಲು ಯಾವ ಆಕಾರದಲ್ಲಿ ಇದೆ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಚಪ್ಪಟೆ ಆದಂತ ಜೆ ಆಕಾರದಲ್ಲಿ ಇದೆ ಅಂತೇಳಿ ಕೂಡ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಹೇಳ್ಬೇಕಾಗ್ತದೆ. ಚಪ್ಪಟೆ ಆದಂತ ಜೆ ಆಕಾರದಲ್ಲಿ ನಮಗೆ ಜಠರ್ ಕಂಡು ಬರ್ತದೆ. ಆ ಜಠರ್ ಮೇಲೆ ಕಂಡು ಬರುವಂತಹ ಗ್ರಂಥಿಗಳು ಯಾವುವು? ಅಡ್ರಿನಲ್ ಗ್ರಂಥಿ, ಇವೆಲ್ಲ ಮತ್ತೆ ಸಪರೇಟ್ ಬರ್ತವೆ. ಮೊದಲ ಇದನ್ನ ಹೇಳ್ಕೊಂಡು ಬಂದ್ಬಿಡ್ತೀನಿ. ಜಠರ್ ನಲ್ಲಿ ಕಂಡು ಬರುವಂತ ಆಮ್ಲ ಯಾವುದು ಅಂತ ಕ್ವಶನ್ಸ್ ಕೇಳಿದಾಗ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ HCl ಅಂತ ಹೇಳಿ ಕರಿತೀವಿ, ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲ ನಮ್ಮ ಜಠರ್ನಲ್ಲಿ ಕಂಡು ಬರುವಂತ ಒಂದು ಆಮ್ಲ. ಇದು ನಮ್ಮ ದೇಹದಲ್ಲಿ ಏನಾದರೂ ನಾವು ಅನ್ನೆಸೆಸರಿ ಫುಡ್ಗಳನ್ನು ತಿಂದಾಗ ನಮ್ಮ ದೇಹದಕ್ಕೆ ರಕ್ಷಣೆ ನೀಡುವಂತ ಒಂದು ಇಂಪಾರ್ಟೆಂಟ್ ಆಮ್ಲ ಯಾವ್ದಪ್ಪ ಅಂದ್ರೆ ಈ ಹೈಡ್ರೋಕ್ಲೋರಿಕ್ ಆಮ್ಲ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಲ್ಯಾಕ್ಟಿಕ್ ಆಸಿಡ್, ಸರ್ ಇದು ನಮ್ಮ ದೇಹದಲ್ಲಿ ಕೂಡ ಲ್ಯಾಕ್ಟಿಕ್ ಆಸಿಡ್ ಎಲ್ಲಿ ಕಂಡು ಬರ್ತದೆ ಅನ್ನೋದು ಗೊತ್ತಿರಲಿ. ಈ ಹಾಲು ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದ. ಲ್ಯಾಕ್ಟೋಬಾಸಿಲಸ್ ಇವು ಹಾಲನ್ನು ಹೋಗಿ ಏನು ಮಾಡ್ತಪ್ಪ ಅಂದ್ರೆ ಮೊಸರನ್ನ ಕನ್ವರ್ಟ್ ಮಾಡ್ತಾವೆ. ಅಲ್ಲಿ ಉಂಟಾಗುವಂತಹ ಹಾಲಿನಲ್ಲಿ ಕಂಡು ಬರುವಂತಹ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಅಂತ ಕೂಡ ಕರಿತೀವಿ. ಈ ಲ್ಯಾಕ್ಟಿಕ್ ಆಮ್ಲ ಇನ್ನೊಂದು ನಮ್ಮ ದೇಹದಲ್ಲಿ ಏನಾದ್ರೂ ಆಯಾಸಗೊಂಡವಪ್ಪ ಅಂದ್ರ ನಮ್ಗೇನಾಗ್ತವಪ್ಪ ಅಂದ್ರೆ ಎಲ್ಲ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಆವಾಗ ಸ್ರವಿಕೆ ಆಗಿರ್ತ ಆಮ್ಲ ಯಾವುದು ಅಂತ ಕ್ವಶನ್ಸ್ ಕೇಳಿದಾಗ ಅಲ್ಲಿ ಕೂಡ ಲ್ಯಾಕ್ಟಿಕ್ ಆಮ್ಲ ಅನ್ನೋದು ಗೊತ್ತಿರಲಿ. ಇನ್ನ ಮೆಥನೋಯಿಕ್ ಆಮ್ಲ ಅಂತಿದೆ. ಈ ಮೆಥನೋಯಿಕ್ ಆಮ್ಲ ಅಂದ್ರೂ ಒಂದೇ, ಇದಕ್ಕ ಇನ್ನೊಂದು ಹೆಸರು ಕರೀತಾರೆ. ಮೆಥನೋಯಿಕ್ ಆಸಿಡ್ ಅಂದ್ರೆ ಒಂದೇ, ಫಾರ್ಮಿಕ್ ಆಸಿಡ್ ಅಂದ್ರೆ ಒಂದೇ. ಈ ಸದ ಇರುಬೆ ಅದೆಲ್ಲ ಕಚ್ಚಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ನೋವು ಉಂಟಾಗ್ತದೆ. ಅದಕ್ಕೆ ಕಾರಣ ಆದಂತ ಆಸಿಡ್ ಯಾವ್ದಪ್ಪ ಅಂದ್ರೆ ಈ ಮೆಥನೋಯಿಕ್ ಆಸಿಡ್. ಅಥವಾ ಇನ್ನೊಂದು ಕನ್ನಡದಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ತುರಿಕೆ ಗಿಡಗಳಲ್ಲಿ ಕಂಡು ಬರುವಂತ ಆಮ್ಲ ಯಾವ್ದಪ್ಪ ಅಂದ್ರೆ ಈ ಸದ್ ಏನಾದ್ರು ಹೊಲದಲ್ಲಿ ಏನಾದ್ರು ಒಂದು ಸಸ್ಯ ಅದು ನಾರ್ತಪ್ಪ ಅಂದ್ರೆ ಅಲ್ಲಿ ಉರಿತೈತಿ. ಕಾರಣ ಯಾವ್ದಪ್ಪ ಅಂದ್ರೆ ಈ ಮೆಥನೋಯಿಕ್ ಆಮ್ಲ ಅಂತೇಳಿ ನಾವು ನೋಡ್ತೀವಿ. ಇನ್ನು ಅಸಿಟಿಕ್ ಆಮ್ಲ, ಅಸಿಟಿಕ್ ಆಮ್ಲನ ನಾವು ಇನ್ನೊಂದು ಹೆಸರು ಕರಿತೇವೆ. ಅದು ಯಾವ್ದಪ್ಪ ಅಂದ್ರೆ ವಿನ್ಯಾಗರ್ ಅಥವಾ ವಿನ್ಯಾಗರ್ನಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು? ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಆಮ್ಲಗಳು ಮತ್ತು ಪ್ರತ್ಯಾಮ್ಲ ಕುರಿತು ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ಕ್ವಶನ್ಸ್ ಬರ್ತಿರ್ತಾವೆ. ಯಾವ ಆಮ್ಲಗಳು ಎದುರಾಗಿ ಕಂಡು ಬರ್ತವೆ? ಸಿಟ್ರಿಕ್ ಆಮ್ಲ ನಿಂಬೆ ಹಣ್ಣುಗಳ ಹುಳಿಗಳಲ್ಲಿ ಸಿಟ್ರಿಕ್ ಆಮ್ಲ ಕಂಡು ಬರ್ತದೆ. ಅಕ್ಸಾಲಿಕ್ ಆಮ್ಲ ಟೊಮೆಟೊಗಳಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಟಾರ್ಟಾರಿಕ್ ಆಮ್ಲ ಹುಣಸೆ ಹಣ್ಣುಗಳಲ್ಲಿ ಕಂಡು ಬರ್ತದೆ. ಮ್ಯಾಲಿಕ್ ಆಮ್ಲ ಸೇಬು ಹಣ್ಣುಗಳಲ್ಲಿ ಕಂಡು ಬರ್ತದೆ. ಪಾಲಕ್ ಸೊಪ್ಪಿನಲ್ಲಿ ಪೋಲಿಕ್, ಈ ತರ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ಕ್ವಶನ್ಸ್ ಬರ್ತಿರ್ತಾವೆ. ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಕುರಿತು ಕ್ವಶನ್ಸ್ ನೋಡ್ಕೊಳ್ರಿ. ಧನ್ಯವಾದಗಳು. ಫೇಸ್ಬುಕ್ ಫಾಲೋ ಮಾಡ್ಕೊಳ್ರಿ.